ಇಂದು ಚನ್ನಗಿರಿಯಲ್ಲಿ ಕೇಂದ್ರ ಮತ್ತು ಸರ್ಕಾರದ ಕಾರ್ಮಿಕ ರೈತ ಕೃಷಿ ನೀತಿಗಳ ವಿರೋಧಿಸಿ ಜೆಸಿಟಿಯು ಜಂಟಿ ಹೋರಾಟ ಸಮಿತಿ ವತಿಯಿಂದ ಎಪಿಎಂಸಿ ಮಾರ್ಕೆಟ್ನಿಂದ ಹೊರಟು ಪ್ರಮುಖ ರಸ್ತೆಗಳ ಮುಖಾಂತರ ಗಾಂಧಿ ಸರ್ಕಲ್ ವರೆಗೆ ತಲುಪಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ನಡೆಸಲಾಯಿತು. ಈ ಮುಷ್ಕರದಲ್ಲಿ ಎಐಟಿಯುಸಿ, ಕೆಎಸ್ಎಸ್, ಡಿಎಕೆಡಿಎಸ್ ಹಾಗೂ ಇನ್ನೂ ಹಲವಾರು ಸಂಘಟನೆಗಳು ಭಾಗವಹಿಸಿದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ನಮ್ಮ ಇವತ್ತು ಬೇಡಿಕೆ ಏನಿದೆ ಅಂದರೆ, ಕೇಂದ್ರ ಸರ್ಕಾರ ಏನು 29 ಕಾಯ್ದೆಗಳನ್ನು, ಕಾರ್ಮಿಕರ ನೀತಿ ಕಾಯ್ದೆಗಳನ್ನಿತ್ತು, ಅದನ್ನು ಮುಟ್ಕೋಲು ಮಾಡಿ ಬರೀ 4 ಕಾಯ್ದೆಗಳನ್ನು ಜಾರಿ ಮಾಡಿದೆ. ಅದನ್ನು ಕಾರ್ಮಿಕರಿಗೆ ಅನ್ಯಾಯ ಆಗುತ್ತೆ ಅಂತ ಖಂಡಿಸಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಇವತ್ತು ಏನು ಜಂಟಿ ಸಮಿತಿ ಹೋರಾಟ ಎಲ್ಲ ಕಾರ್ಮಿಕರು ಒಗ್ಗೂಡಿ ಇವತ್ತು ನಮ್ಮ ಹಕ್ಕನ್ನು ಪಡೆಯಲಿಕ್ಕೆ ನಾವು ಬೀದಿಗಿಳಿಯುವಂಥ ಸನ್ನಿವೇಶ ಈ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ದಯಮಾಡಿ ಕೇಂದ್ರ ಸರ್ಕಾರ ಈಗಲೇ ಎಚ್ಚೆಸ್ಕೋಬೇಕಾಗುತ್ತೆ. ನಮ್ಮ ಕಾಯ್ದೆಗಳು ಏನು ಈ ಹಿಂದೆ ಇತ್ತು ಅದನ್ನು ಅನುಸರಿಸಿ ಜಾರಿ ಮಾಡಬೇಕು ಅಂತ ಇವತ್ತು ಈ ಚನ್ನಗಿರಿ ತಾಲೂಕಲ್ಲಿ ಎಲ್ಲ ಕಾರ್ಮಿಕರ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟ ನಡೆಸಿದ್ದೀವಿ. ಇದೇ ಒಂದು ಕೂಗು ಬೇಗನೆ ಕೇಳಿಸ್ಕೊಂಡು ನಮ್ಮ ಏನು ನೀತಿಗಳನ್ನು ಅನುಸರಿಸಿ 29 ಕಾಯ್ದೆಗಳನ್ನು ಜಾರಿಗೊಳಿಸಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಹೆಚ್ಚಾಗಿ ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧ ಇದ್ದೀವಿ ಅಂತ ಈ ಮೂಲಕ ಹೇಳುತ್ತಾ, ನನ್ನ ಹೆಸರು ಸೈಯದ್ ಗೌಸ್ಪೀರ್, ಕಟ್ಟಡ ಕಾರ್ಮಿಕರ ಗೌರವ ಅಧ್ಯಕ್ಷರು, ಪುರಸಭೆ ಸದಸ್ಯನಾಗಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಘಟನೆ ವತಿಯಿಂದ ಹಾಗೂ ಜೆಸಿಟಿಯು ವಿವಿಧ ಸಂಘಟನೆ ವತಿಯಿಂದ ಈ ದಿನ ನಮ್ಮ ಭಾರತ ದೇಶದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನಪ್ಪ ಅಂತಂದರೆ, ಕಾರ್ಮಿಕರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಹಾಗೂ ದಲಿತರಿಗೆ ಅನ್ಯಾಯ ಮಾಡುತ್ತಿರೋ ಈ ಒಂದು ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಹಾಗೂ 29 ಕಾಯ್ದೆಗಳನ್ನು ಮೊದಲು ಜಾರಿಯಾಗಿದ್ದು ಅದೆಲ್ಲ ಮೊಟಕುಗೊಳಿಸಿ ಈಗ ಸದ್ಯಕ್ಕೆ 4 ಲೇಬರ್ ಕೋಡ್ಗಳನ್ನು ಮಾತ್ರ ಅನುಸರಿಸಿದ್ದಾರೆ. ಇದಕ್ಕೆ ಕಾರ್ಮಿಕರಿಗೆ ತುಂಬ ಅನ್ಯಾಯವಾಗುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ನಾವು ಈ 4 ಕೋಡ್ಗಳನ್ನು ರದ್ದುಪಡಿಸಿ ನಮಗೆ ಕಾರ್ಮಿಕರಿಗೆ ಅನ್ಯಾಯ ಆಗುತ್ತಿರುವುದನ್ನು ಮೊಟಕುಗೊಳಿಸಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಹಕ್ಕುಗಳನ್ನು ಈಡೇರಿಸುವಂತೆ ಈ ದಿನ ನಾವು ಎಲ್ಲರೂ ಸೇರಿ ಒಂದು ಸಾರ್ವತ್ರಿಕ ಮುಷ್ಕರವನ್ನು ಜಂಟಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡು ಈ ದಿನ ನಾವು ಯಶಸ್ವಿ ಮಾಡಿದ್ದೇವೆ. ಇನ್ಕಿಲಾಬ್ ಜಿಂದಾಬಾದ್. ನಾವು ಇಂದು ಎಲ್ಲ ಜಂಟಿ ಸಂಘಟನೆ ವತಿಯಿಂದ ನಮ್ಮ ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ವಿರೋಧಿ ನೀತಿಗಳ ವಿರುದ್ಧ ಸಂಘದ ಅಧ್ಯಕ್ಷ, ಚನ್ನಗಿರಿ ತಾಲೂಕು. ನಾನು ಇವತ್ತು ನಡೀತಿರೋ ಮುಷ್ಕರದಲ್ಲಿ ನಾನು ಸಾಥ್ ಕೊಟ್ಟಿದ್ದೀನಿ. ನಮ್ಮ ಹಿರಿಯರಾದಂಥ ಗೌಸ್ಪೀರು ಮತ್ತು ನಮ್ಮ ಕಲಿಮಣ್ಣವರಲ್ಲಿ ಏನು ಹೇಳಿದ್ರು ಅದೇ ಮಾತಿಗೆ ನಾವು ಬದ್ಧಾಗಿದ್ದೀವಿ. ನಮಗೂ ಸರ್ಕಾರದಿಂದ ಏನಾದ್ರು ಒಂದು ಸಹಾಯ ಕೊಡಬೇಕು ಅಂತ ಕೇಳ್ಕೊತಿದ್ದೀವಿ.